ಚನ್ನರಾಯಪಟ್ಟಣ ನವೋದಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯಿಂದ ವಿದ್ಯಾರ್ಥಿಗಳ ನೇತ್ರ ತಪಾಸಣೆ ನೆರವೇರಿಸಿದ್ದು, ಅಲ್ಲದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಈ ವೇಳೆ ಹಲವು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮುರಾರ್ಜಿ ಮಂಜಣ್ಣ, ಪ್ರಧಾನ ಕಾರ್ಯದರ್ಶಿ ಶರತ್, ಸಹ ಕಾರ್ಯದರ್ಶಿ ಸಂತೋಷ್, ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಕಾಳೇನಹಳ್ಳಿ ಆನಂದ್ ಕುಮಾರ್, ಪ್ರಾಂಶುಪಾಲರಾದ ಸಂಜಯ್ ಕುಮಾರ್, ಉಪ ಪ್ರಾಂಶುಪಾಲರಾದ ಸ್ವಾಗತಹಳ್ಳಿ ಸುರೇಶ್, ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಭರತ್ ಕುಮಾರ್, ಕಾರ್ಯದರ್ಶಿ ಜಬಿಯುಲ್ಲಾ ಸೇರಿದಂತೆ ಇತರರು ಹಾಜರಿದ್ದರು. असतो मा सद्गमय तमसो मा ज्योतिर्गमय ವರ್ಷ 625 ಅಂಕಗಳನ್ನ ಪಡೆದಿರುತ್ತಾರೆ. ಮೋಹಿತ್ ಬಿ ಗೌಡ ದಿವಂಗತ ದತ್ತಮಾರ್ ಶ್ರೀನಿವಾಸರವರ ಸ್ಮರಣಾರ್ಥ ಕೆಎಸ್ಎಸ್ ಅವರು ನಗದು ಬಹುಮಾನ ನೀಡುತ್ತಾರೆ. ವಿದ್ಯಾರ್ಥಿ ಸಂಘದಿಂದ ನೆನಪಿನ ಕಾಣಿಕೆ. ವರ್ಷ ಎಸ್ಎಸ್ಎಲ್ಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿನಿಯರಿಗೆ ಈ ಒಂದು ವೇದಿಕೆ ಮೂಲಕ ಪ್ರತಿಭೆಗೆ ಪೂರ್ವಕವಾಗಿ ಪುರಸ್ಕರಿಸಿರುವಂಥ ಸಮಾರಂಭದಲ್ಲಿ ಕೂಡ ಭಾಗಿಗಳಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅವರು ಅಂಕಗಳ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಿ ಒಂದು ಗೌರವವನ್ನು ಸಲ್ಲಿಸಲಾಗಿದೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಂಘದ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು 9th ಸ್ಟ್ಯಾಂಡರ್ಡ್ 9ನೇ ತರಗತಿಯಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥವ್ರಿಗೆ ಒಂದು ಸ್ಫೂರ್ತಿ ತುಂಬಲಿಕ್ಕೆ ಪ್ರೋತ್ಸಾಹದಾಯಕವಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗೌರವಧನವನ್ನು ಕೂಡ ನೀಡಲಾಗಿದೆ. ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನವೋದಯ ವಿದ್ಯಾಸಂಸ್ಥೆ ಈ ಜಿಲ್ಲೆಯಲ್ಲೇ 7-7.5 ದಶಕಗಳಿಂದಲೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ಕ್ರೀಡೆ, ಸಾಹಿತ್ಯ, ಕಲೆಗೂ ಕೂಡ ಆದ್ಯತೆಯನ್ನು ನೀಡಿ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂಸ್ಥೆ ಇವತ್ತು ನಮ್ಮ ನವೋದಯ ವಿದ್ಯಾಸಂಸ್ಥೆ ಇರ್ತಕ್ಕಂಥ ಮಾತನ್ನು ಸಂಜೆನವರು ಪದಾಧಿಕಾರಿಗಳಿಗೆ, ಪ್ರಾಂಶುಪಾಲರುಗಳಿಗೆ, ಅದೇ ರೀತಿ ಮುಖ್ಯೋಪಾಧ್ಯಾಯಗಳಿಗೆ, ಅಧ್ಯಾಪಕ ವರ್ಗಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಏಕೆಂದರೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳು ವೇದಿಕೆ ಮೂಲಕ ತರುತ್ತಾ ಇದೆ. ಏಕೆಂದರೆ ಇನ್ನೊಂದು ಹೊಸ ಆಡಳಿತ ಮಂಡಳಿ ಉತ್ತಮ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಇಲ್ಲಿಗೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ದಾಪುಗಾಲಾಗ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳಿಗೂ ಕೂಡ ಒಂದು ಗುಣಮಟ್ಟದ ಬೋಧನೆ ಸಿಗುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೂಡ ವಿಶೇಷವಾಗಿ ನೀಡ್ತಾ ಇದ್ದಾರೆ. ಅದು ನಮಗೆ ಸಂತಸದ ವಿಚಾರ ಅಂತ ನಾನು ಕೂಡ ವಿಶೇಷವಾಗಿ ಭಾವಿಸಿದೆ. ಇವತ್ತು ನನಗೆ ತುಂಬ ಪ್ರಶಂಸೆ ಇದೆ. ಇಂದಿನ ಗತಕಾಲದ ಒಂದು ವೈಭವ ಇವತ್ತು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಮರುಕಳಿಸ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಈ ವ್ಯವಸ್ಥೆಯಲ್ಲಿ ನಾನು ಅಂದರೆ ಆಗಲ್ಲ, ನಾವು ಅಂದರೆ ಮಾತ್ರ ಸಾಧ್ಯ. ಇವತ್ತು ಈ ಹಿಂದೆ ನಮ್ಮ ಗುರುಗಳು ಓವರ ರಂಗೇಗೌಡ ಅಧ್ಯಕ್ಷರಾಗಿ ಸಮರ್ಥವಾಗಿ ನೆರವೇರಿಸಿದ್ದಾರೆ. ಇವತ್ತು ನಮ್ಮ ಮಂಜಣ್ಣನು ಕೂಡ ಸಂಘಟನೆಯಲ್ಲಿ ಮುಂದೆ, ಯಾಕಂದರೆ ಈ ತಾಲೂಕಿನಲ್ಲಿ PCM ಇಲಾಖೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ವಸತಿ ಸೌಲಭ್ಯ ಮತ್ತು ದಾಸೋಹದ ವಿಚಾರದಲ್ಲಿ ಇವತ್ತು ಈ ತಾಲೂಕಿನಲ್ಲಿ ಒಂದು ಹೆಸರನ್ನು ಗಳಿಸಿ ಉತ್ತಮವಾದಂಥ ಸೇವೆಯನ್ನು ಮಾಡಿದಂಥವ್ರು ಮಂಜಣ್ಣ. ಇವತ್ತು ಎಲ್ಲರ ಸಾಕ ಇವತ್ತು ನಮ್ಮ ಶರತ್ ಇರ್ಬೋದು, ಆನಂದ್ ಇರ್ಬೋದು, ರಾಘು ಇರ್ಬೋದು, ಅದೇ ರೀತಿ ನಮ್ಮ ಸಂತೋಷ್ ಇರ್ಬೋದು, ಇನ್ನುಳಿದಿರ್ತಕ್ಕಂಥ ನಿರ್ದೇಶಕರುಗಳಿರ್ಬೋದು, ಎಲ್ಲ ನಮ್ಮ ಅಧ್ಯಾಪಕರುಗಳ, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಒಳ್ಳೆ ರೀತಿ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಒಳ್ಳೆ ಕೆಲಸ ಮಾಡಿದಾಗ ಕಾಲೇಜಿರ್ತಕ್ಕಂಥವ್ರು ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಾವು ಮಾಡುವಂಥ ಸೇವೆ ನಮಗೆ ತೃಪ್ತಿ ಇದ್ದಾಗ ನಾವು ಈ ಕೇಳ್ಕಟ್ಟಲ್ಲಿ ಬಿಟ್ಕೊಂಡು ಹೋಗ್ತಾ ಇರೋದು, ಯಾವ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಆಗಿದ್ದವೇ ಈ ತಾಲೂಕನ್ನು 30 ವರ್ಷ ರಾಜಕಾರಣ ಮಾಡಿ ಸೇವೆ ಮಾಡೋಕ್ಕಾಗ್ತಿದ್ದೀವಿ. ಏಕೆಂದರೆ ನಾವು ಒಳ್ಳೆಯ ಮನಸ್ಸಿಟ್ಕೊಂಡು ಆ ಗುರಿ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ವಿ. ಟೀಕೆ ಟಿಪ್ಪಣಿಗಳು
ನಮಗೆ ಗುರಿ ಮುಟ್ಟತಕ್ಕಂಥಕ್ಕೆ ಶಕ್ತಿ ಅಂತ ನಾನು ಭಾವಿಸಿದ್ದೆ. ಯಾವುದೋ ಒಂದು ವಿಚಾರಗಳು ಟೀಕೆ ಟಿಪ್ಪಣಿಗಳು ಆ ಗುರಿಯನ್ನು ಮುಟ್ಕೊಳ್ತಕ್ಕಂಥದ್ದಕ್ಕೆ ಅದೊಂದು ರೀತಿ ನಮ್ಗೆ ಶಕ್ತಿ. ಈಗ ಏನು ಮಿಸ್ಟೇಕ್ಸ್ ಆಗ್ತದೋ ಅಲ್ಲಿ ಸರಿಪಡಿಸ್ಕೊಂಡು ಗುರಿ ಮುಟ್ಟುವಂಥದ್ದು ಅವಕಾಶ, ಅದಕ್ಕೆ ಅವ್ರು ವೆಲ್ಕಮ್ ಮಾಡೋಣ, ಅದರ ಬಗ್ಗೆ ನಾವು ಪ್ರಶ್ನೆ ಕೂಡ ಇಲ್ಲ. ಯಾಕೆಂದರೆ ನವೋದಯ ವಿದ್ಯಾಸಂಸ್ಥೆಯಲ್ಲಿ ನಾನು ಅವಾಗ ಹೇಳಿದೆ, ಇಂಥ ಕರಾವಳಿಯ ಜೀವನ ನಮಗೆ ಕೊಡಲೇಬೇಕು. ನಮ್ಗೆ ಯಾಕೆಂದರೆ ನಾವು ಕೂಡ 2 ವರ್ಷ ಈ ಒಂದು ಪ್ರಿಟಿಸಿಷನಲ್ಲಿ ಫಸ್ಟ್ PU ಮತ್ತು ಸೆಕೆಂಡ್ PUನ ಒಂದು ವ್ಯಾಸಂಗ ಮಾಡತಕ್ಕಂಥ ಸ್ಥಳ, ಯಾರು ಹುಟ್ಟಿದ ಊರು ಓದಿದ ಶಾಲೆ ಮರಿಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು 3 ಬಾರಿ ಶಾಸಕರಾಗಿ ಒಂದು ಸೇವೆ ಮಾಡುವ ಅವಕಾಶ ಈ ನೆಲ ನೀಡಿದೆ. ಇವತ್ತು ಪ್ರಾಂಗಣ ಇರ್ಬೋದು, ಆಯಾ ಕಾಲಘಟ್ಟಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಸಹಕಾರ ಇರ್ಬೋದು, ಇವತ್ತಿನ ದಿನಗಳಲ್ಲೂ ಕೂಡ ಹಲವಾರು ಜನರ ಸಹಕಾರದಿಂದ ನಮ್ಮ ಪ್ಲೂಳೆ ದೇವರಾಜ್ ಅವರು, ನಮ್ಮ ಯೋಗೀಶ್ ಅವರು, ಇನ್ನೂ ಅನೇಕ ಜನರ ಒಂದು ಸಹಕಾರದಿಂದ ನಮ್ಮ ಶಿವಸಾಬ್ ಇರ್ಬೋದು, ಮೋಹನ್, ನಮ್ಮ ಪುರಸಭಾಧ್ಯಕ್ಷರು ಮೋಹನ್, ಎಲ್ಲರಿಗೂ ಕೂಡ ಒಂದು ರೀತಿ ವ್ಯಕ್ತತ್ವದ ಕೆಲಸ ಮಾಡಿ